ಆಗ್ರಾದ ಪ್ಯಾರಾ ಟ್ರೂಪರ್ ತರಬೇತಿ ಶಾಲೆಯಲ್ಲಿ ದುರಂತ ಸಂಭವಿಸಿದೆ. ಶಿವಮೊಗ್ಗ ಮೂಲದ ಯೋಧ ಮಂಜುನಾಥ್ ಹುತಾತ್ಮರಾಗಿದ್ದಾರೆ. ಮಂಜುನಾಥ್ ಹುಟ್ಟೂರು ಹೊಸನಗರದಲ್ಲಿ ನೀರವ ಮೌನವೇ ತುಂಬಿಕೊಂಡಿದೆ. ಈಗ ಶಿವಮೊಗ್ಗಕ್ಕೆ ಹುತಾತ್ಮ ಯೋಧನ ಪಾರ್ಥಿವ ಶರೀರ ಆಗಮನ ಆಗುತ್ತೆ. ಮಂಜುನಾಥ್ ಪಾರ್ಥಿವ ಶರೀರ ಕಂಡು ಪತ್ನಿ ಕಣ್ಣೀರು ಹಾಕಿದ್ದಾರೆ. ಪಾರ್ಥಿವ ಶರೀರಕ್ಕೆ ಸಂಸದ ರಾಘವೇಂದ್ರ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಪಾರ್ಥಿವ ಶರೀರವನ್ನ ಹುಟ್ಟೂರಿಗೆ ತರಲಾಗ್ತಾ ಇದೆ. ಹೊಸನಗರ ತಾಲೂಕಿನ ಸಂಕೂರು ಗೋರಗದ್ದೆಯ ಮಂಜುನಾಥ್ ಅವರಿಗಿನ್ನೂ 36 ವರ್ಷ. ಮೃತ ಯೋಧ. ವಾಯುಪಡೆಯಲ್ಲಿ ವಾರೆಂಟ್ ಆಫೀಸರ್ ಆಗಿದ್ದಂಥ ಮಂಜುನಾಥ್ ಹೊಸನಗರ ಮೂಲದ ತರಬೇತುದಾರರ ವಾಯುಪಡೆ ಸೇನಾನಿ ನಿಧನರಾಗಿದ್ದಾರೆ. भारत माता की अमर रहे, अमर रहे। ಶಿವಮೊಗ್ಗ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ. ಅವರ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ಯೋಧ ಮಂಜುನಾಥ್ ಇನ್ನೂ 36 ವರ್ಷ. ಮಂಜುನಾಥ್ಗೆ ಕಣ್ಣೀರ ವಿದಾಯವೇ ಸಿಗ್ತಾ ಇದೆ. ಅಲ್ಲಿ ಪಾರ್ಥಿವ ಶರೀರವನ್ನು ನೋಡಿದಂಥ ಅವರ ಪತ್ನಿ ಕಣ್ಣೀರ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮೆರವಣಿಗೆ ಮಾಡುವ ಮುಖಾಂತರ ಪಾರ್ಥಿವ ಶರೀರವನ್ನು ಹುಟ್ಟೂರು ಹೊಸನಗರಕ್ಕೆ ತರಲಾಗಿದೆ. ಜೊತೆಗೆ ಸಂಸದರಾದಂಥ ಶಿವಮೊಗ್ಗ ಸಂಸದರಾದಂಥ ರಾಘವೇಂದ್ರ ಅವರು ಕೂಡ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. अमर रहे, अमर रहे। असम में उड़ी ಬಂದ ಮನೆ ಇವನೇ ಕಮೆಂಟ್ ಇವನೇ ಚೆಕ್ ಮಾಡಿ ಇವನೇ ಚೆಕ್ ಮಾಡಿ ಇವನೇ ಕಮೆಂಟ್ ನೋಡಿ, ಇದೊಂದು ಆಗಸದಲ್ಲಿ ಕಾಡಿದಂತಹ ದುರ್ವಿಧಿ. ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ಯೋಧ ಮಂಜುನಾಥ್ ತಂದೆ ಸುರೇಶ್, ತಾಯಿ ನಾಗರತ್ನ, ಜೊತೆಗೆ ಒಬ್ಬ ಸಹೋದರ, ಇಬ್ಬರು ಸಹೋದರಿಯರಿರುವಂಥ ಕುಟುಂಬ. ಸಂಕೂರು ಸಮೀಪದ ಶಾಲೆಯಲ್ಲಿ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮಾಡಿದ್ರು ಇವರು. ಜೊತೆಗೆ ಸಾಗರದಲ್ಲಿ PUCಯನ್ನು ಪೂರ್ಣಗೊಳಿಸಿದ್ರು ಮಂಜುನಾಥ್. ಬಳಿಕ ಭಾರತೀಯ ವಾಯುಸೇನೆಗೆ ಮಂಜುನಾಥ್ ಸೇರಿದ್ರು. ವೈ ಗ್ರೇಡ್ ವಾರೆಂಟ್ ಆಫೀಸರ್ ಆಗಿ ಮಂಜುನಾಥ್ ಕಾರ್ಯನಿರ್ವಹಿಸ್ತಾ ಇದ್ರು. ಅಷ್ಟೇ ಅಲ್ಲ, ಅಸ್ಸಾಂನಲ್ಲಿ ತಾಂತ್ರಿಕ ವಿಭಾಗದಲ್ಲೂ ಕೂಡ ಇವರು ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಇನ್ನು 2019ರಲ್ಲಿ ಅಸ್ಸಾಂ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು ಈ ಯೋಧ. ಜೊತೆಗೆ ಮಂಜುನಾಥ್ ಅವರಿಗೆ ಒಂದು ಮಗು ಕೂಡ ಇದೆ. ನಾಳೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂಥ ಸಾಧ್ಯತೆ ಇದೆ. ಮೆರವಣಿಗೆ ಮುಖಾಂತರ ಅವರನ್ನು ಹುಟ್ಟೂರಿಗೆ ಕರೆದುಕೊಂಡು ಬಂದು ಈಗ ಪ್ರೀತಿಸಿ ಮದುವೆಯಾದಂಥ ಅಸ್ಸಾಂ ಮೂಲದ ಯುವತಿ, ಆತನ ಪತ್ನಿ ಯಾವ ರೀತಿ ಕಣ್ಣೀರು ಹಾಕಿ ಕಣ್ಣೀರ ನಮನವನ್ನು ಸಲ್ಲಿಸಿದ್ರು ಅನ್ನೋ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ. ಆಗ್ರಾದ ಪ್ಯಾರಾ ಟ್ರೂಪರ್ ತರಬೇತಿ ಶಾಲೆಯಲ್ಲಿ ದುರಂತ ಸಂಭವಿಸಿದೆ. ಶಿವಮೊಗ್ಗ ಮೂಲದ ಯೋಧ ಮಂಜುನಾಥ್ ಹುತಾತ್ಮರಾಗಿದ್ದಾರೆ. ಮಂಜುನಾಥ್ ಹುಟ್ಟೂರು ಹೊಸನಗರದಲ್ಲಿ ನೀರವ ಮೌನವೇ ತುಂಬಿಕೊಂಡಿದೆ. ಈಗ ಶಿವಮೊಗ್ಗಕ್ಕೆ ಹುತಾತ್ಮ ಯೋಧನ ಪಾರ್ಥಿವ ಶರೀರ ಆಗಮನ ಆಗುತ್ತೆ. ಮಂಜುನಾಥ್ ಪಾರ್ಥಿವ ಶರೀರ ಕಂಡು ಪತ್ನಿ ಕಣ್ಣೀರು ಹಾಕಿದ್ದಾರೆ. ಪಾರ್ಥಿವ ಶರೀರಕ್ಕೆ ಸಂಸದ ರಾಘವೇಂದ್ರ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಪಾರ್ಥಿವ ಶರೀರವನ್ನ ಹುಟ್ಟೂರಿಗೆ ತರಲಾಗ್ತಾ ಇದೆ. ಹೊಸನಗರ ತಾಲೂಕಿನ ಸಂಕೂರು ಗೋರಗದ್ದೆಯ ಮಂಜುನಾಥ್ ಅವರಿಗಿನ್ನೂ 36 ವರ್ಷ. ಮೃತ ಯೋಧ. ವಾಯುಪಡೆಯಲ್ಲಿ ವಾರೆಂಟ್ ಆಫೀಸರ್ ಆಗಿದ್ದಂಥ ಮಂಜುನಾಥ್ ಹೊಸನಗರ ಮೂಲದ ತರಬೇತುದಾರರ ವಾಯುಪಡೆ ಸೇನಾನಿ ನಿಧನರಾಗಿದ್ದಾರೆ.
भारत माता की अमर रहे, अमर रहे। ಶಿವಮೊಗ್ಗ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ. ಅವರ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ಯೋಧ ಮಂಜುನಾಥ್ ಇನ್ನೂ 36 ವರ್ಷ. ಮಂಜುನಾಥ್ಗೆ ಕಣ್ಣೀರ ವಿದಾಯವೇ ಸಿಗ್ತಾ ಇದೆ. ಅಲ್ಲಿ ಪಾರ್ಥಿವ ಶರೀರವನ್ನು ನೋಡಿದಂಥ ಅವರ ಪತ್ನಿ ಕಣ್ಣೀರ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮೆರವಣಿಗೆ ಮಾಡುವ ಮುಖಾಂತರ ಪಾರ್ಥಿವ ಶರೀರವನ್ನು ಹುಟ್ಟೂರು ಹೊಸನಗರಕ್ಕೆ ತರಲಾಗಿದೆ. ಜೊತೆಗೆ ಸಂಸದರಾದಂಥ ಶಿವಮೊಗ್ಗ ಸಂಸದರಾದಂಥ ರಾಘವೇಂದ್ರ ಅವರು ಕೂಡ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. भारत माता की अमर रहे, अमर रहे। भारत माता की असम में हुई ಬಂದಾಗ ಮನೆ ಇವನೇ ಕಮೆಂಟ್ ಇವನೇ ಚೆಕ್ ಮಾಡಿ ಸರ್ ಇವನೇ ಚೆಕ್ ಮಾಡಿ ಇವನೇ ಕಮೆಂಟ್ ನೋಡಿ, ಇದೊಂದು ಆಗಸದಲ್ಲಿ ಕಾಡಿದಂತಹ ದುರ್ವಿಧಿ. ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ಯೋಧ ಮಂಜುನಾಥ್, ತಂದೆ ಸುರೇಶ್, ತಾಯಿ ನಾಗರತ್ನ, ಜೊತೆಗೆ ಒಬ್ಬ ಸಹೋದರ, ಇಬ್ಬರು ಸಹೋದರಿಯರಿರುವಂಥ ಕುಟುಂಬ. ಸಂಕೂರು ಸಮೀಪದ ಶಾಲೆಯಲ್ಲಿ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಮಾಡಿದ್ರು ಇವರು. ಜೊತೆಗೆ ಸಾಗರದಲ್ಲಿ PUCಯನ್ನು ಪೂರ್ಣಗೊಳಿಸಿದ್ರು ಮಂಜುನಾಥ್. ಬಳಿಕ ಭಾರತೀಯ ವಾಯುಸೇನೆಗೆ ಮಂಜುನಾಥ್ ಸೇರಿದ್ರು. ವೈ ಗ್ರೇಡ್ ವಾರೆಂಟ್ ಆಫೀಸರ್ ಆಗಿ ಮಂಜುನಾಥ್ ಕಾರ್ಯನಿರ್ವಹಿಸ್ತಾ ಇದ್ರು. ಅಷ್ಟೇ ಅಲ್ಲ, ಅಸ್ಸಾಂನಲ್ಲಿ ತಾಂತ್ರಿಕ ವಿಭಾಗದಲ್ಲೂ ಕೂಡ ಇವರು ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಇನ್ನು 2019ರಲ್ಲಿ ಅಸ್ಸಾಂ ಮೂಲದ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು ಈ ಯೋಧ. ಜೊತೆಗೆ ಮಂಜುನಾಥ್ ಅವರಿಗೆ ಒಂದು ಮಗು ಕೂಡ ಇದೆ. ನಾಳೆ ಸಂಕೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಂಥ ಸಾಧ್ಯತೆ ಇದೆ. ಮೆರವಣಿಗೆ ಮುಖಾಂತರ ಅವರನ್ನು ಹುಟ್ಟೂರಿಗೆ ಕರೆದುಕೊಂಡು ಬಂದು ಈಗ ಪ್ರೀತಿಸಿ ಮದುವೆಯಾದಂಥ ಅಸ್ಸಾಂ ಮೂಲದ ಯುವತಿ, ಆತನ ಪತ್ನಿ ಯಾವ ರೀತಿ ಕಣ್ಣೀರು ಹಾಕಿ ಕಣ್ಣೀರ ನಮನವನ್ನು ಸಲ್ಲಿಸಿದ್ರು ಅನ್ನೋ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ.